ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇದೀಗ ಒಂದು ಪ್ರಮುಖವಾಗಿರತಕ್ಕಂತಹ ನೋಟಿಫಿಕೇಶನ್ ಬರ್ತಾ ಇದೆ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂತಹ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ರಿಕ್ರೂಟ್ಮೆಂಟ್ ಆಗಿದೆ ಸ್ನೇಹಿತರೆ. ಬಹಳ ದಿನಗಳಿಂದ ಕಾಯ್ತಾ ಇದ್ರು ಅಭ್ಯರ್ಥಿಗಳು. ಇಲ್ಲಿ ನೋಡಬಹುದು PO ಹುದ್ದೆಗಳಿಗೆ ಅಂದರೆ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ SBIಯಲ್ಲಿ ಖಾಲಿ ಇರತಕ್ಕಂತಹ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಇದೀಗ ಅಧಿಕೃತವಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿರುವಂಥದ್ದು. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ SBIನ ಪ್ರೊಬೇಷನರಿ ಆಫೀಸರ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಆಗಿರುವಂತಹ ಎಲ್ಲ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಅಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತುವುದರ ಮೂಲಕ ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ಉಚಿತವಾಗಿ ತಾವು ಪಡೆಯಬಹುದು. ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಬಹುದು ಈ ಹುದ್ದೆಗಳಿಗೆ ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ 14/11/2020. ಮುಂದಿನ ತಿಂಗಳು 4ನೇ ತಾರೀಕಿನವರೆಗೂ ಅಂದರೆ ಡಿಸೆಂಬರ್ 4ನೇ ತಾರೀಕಿನವರೆಗೂ ತಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಒಂದು ಟೆಂಟೇಟಿವ್ ಡೇಟ್ಸ್ಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರುವ ಹಾಗೆ ಅವುಗಳನ್ನು ಕೂಡ ನೋಡಬಹುದು. ಇಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. 3 ಹಂತದಲ್ಲಿ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. Phase 1, Phase 2, Phase 3 ಅಂತ. Phase 1ನಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನು, Phase 2 ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ನು, ಮುಂದೆ Phase 3ಯಲ್ಲಿ ಇಂಟರ್ವ್ಯೂ ಎಕ್ಸಾಮಿನೇಷನ್ ಇರುತ್ತೆ. ಇಂಟರ್ವ್ಯೂವಲ್ಲಿ ಮತ್ತು Phase 2ಅಲ್ಲಿ ಮತ್ತು Phase 1ನಲ್ಲಿ ಬರೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ತಾರೆ. ಅವುಗಳ ಡೇಟ್ಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು ಸ್ನೇಹಿತರೆ. ಒಂದು ಏನು ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೀತಕ್ಕಂಥದ್ದು ಡಿಸೆಂಬರ್ 31ರಿಂದ 2, 4 ಮತ್ತು 5ನೇ ತಾರೀಕು ಜನವರಿ 2021ವರೆಗೆ ಇರುವಂಥದ್ದು ಸ್ನೇಹಿತರೆ. ಮುಂದೆ ಮೇನ್ ಎಕ್ಸಾಮಿನೇಷನ್ನು 29 ಜನವರಿ 2021, ಇಂಟರ್ವ್ಯೂ ಫೆಬ್ರವರಿ ಮಾರ್ಚ್ 2021 ಅಂತ ಇದೆ ಸ್ನೇಹಿತರೆ. ಇಲ್ಲಿ ಫೈನಲ್ ರಿಸಲ್ಟನ್ನು ಕೂಡ ಮಾರ್ಚಲ್ಲಿ ತಿಳಿಸಲಾಗುತ್ತೆ ಅಂತ ಕೂಡ ತಿಳಿಸಲಾಗಿದೆ. ಸೊ ಹಾಗಾಗಿ ನೀವು ಚೆನ್ನಾಗಿ ಓದ್ಕೊಂಡಿದ್ದರೆ ಕೇವಲ ಒಂದು 5-6 ತಿಂಗಳಲ್ಲೇ ನೀವು ಜಾಬ್ಗೆ ಆರ್ಡರ್ನ ತೆಗೆದುಕೊಂಡು ಜಾಬನ್ನು ಮಾಡಬಹುದು. ಸುಮಾರು 2,000ಕ್ಕೂ ಅಧಿಕ ಹುದ್ದೆಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದನ್ನು ತಾವು ಗಮನಿಸಬಹುದು ಸ್ನೇಹಿತರೆ. ಇನ್ನು ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಡಿಸಿಪ್ಲಿನಲ್ಲಿ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಇನ್ನೊಂದಲ್ಲಿ ಒಂದು ನೋಡ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ದೋಸ್ ಹೂ ಆರ್ ಇನ್ ದ ಫೈನಲ್ ಇಯರ್ ಆರ್ ಸೆಮಿಸ್ಟರ್ ಆಫ್ ದೇರ್ ಗ್ರ್ಯಾಜುಯೇಷನ್ ಮೇ ಆಲ್ಸೋ ಅಪ್ಲೈ ಪ್ರೊವೈಸ್ನಲಿ ಸಬ್ಜೆಕ್ಟ್ ಟು ದ ಕಂಡೀಷನ್ ದ್ಯಾಟ್ ಇಫ್ called for interview they will have produced proof of having passed the graduation examination on or before 31/12/2020 ಅಂತ ಇದೆ ಸ್ನೇಹಿತರೆ. ಇಲ್ಲಿ ನೋಡಬಹುದು ಸ್ನೇಹಿತರೆ, ನೀವು 2000 ಏನು ಕೊನೆಯ ಫೈನಲ್ ಇಯರ್ ಎಕ್ಸಾಮಲ್ಲಿ ನೀವು ಎಕ್ಸಾಮಿನೇಷನ್ ಬರ್ತಿದ್ರೆ ಅಥವಾ ಫೈನಲ್ ಇಯರ್ ಇದ್ದರೂ ಕೂಡ ನೀವು ಏನು ಮಾಡಬೇಕಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಆದರೆ ಇಂಟರ್ವ್ಯೂ ಸಮಯದಲ್ಲಿ ನೀವು 31/12/2020 ಒಳಗಾಗಿ ಏನಂದರೆ ನಿಮ್ಮ ಅಂಕಪಟ್ಟಿಯನ್ನು ಪಡ್ಕೊಂಡಿರಬೇಕು, ನಿಮ್ಮ ರಿಸಲ್ಟನ್ನು ಅನೌನ್ಸನ್ನು ಮಾಡ್ಕೊಂಡಿರಬೇಕು ಅಂಥವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಕನಿಷ್ಠ 21 ವರ್ಷ ಇರಬೇಕು, ಗರಿಷ್ಠ 30 ವರ್ಷ ಇರಬೇಕು ಅಂತ ತಿಳಿಸಿದ್ದಾರೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ. ಮುಂದೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅಂದರೆ PWD SC/ST ಇದ್ದರೆ 15 ವರ್ಷ, PWD/OBC ಇದ್ದರೆ 13 ವರ್ಷ, PWD ಜನರಲ್ ಅಥವಾ EWS ಇದ್ದರೆ 10 ವರ್ಷದ ಇರ್ತದೆ ಇಲ್ಲಿ ರಿಲ್ಯಾಕ್ಸೇಷನು. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ 5 ವರ್ಷದ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಇರುವಂಥದ್ದನ್ನು ತಾವು ಗಮನಿಸಬಹುದು. ಮುಂದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲನೇ ಹಂತದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, 100 ಅಂಕದ್ದು. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡು, ರೀಸನಿಂಗ್ ಅಬಿಲಿಟಿ ಅಂತ ಇರುವಂಥದ್ದು. ಒಟ್ಟು 100 ಅಂಕಗಳಿಗೆ ಇರುವಂಥದ್ದು. 1 ಗಂಟೆ ಅವಕಾಶ ನಿಮಗಿರುತ್ತೆ. ಎರಡನೇ ಒಂದು ಹಂತದಲ್ಲಿ ನಿಮಗೆ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಅಪ್ಟಿಟ್ಯೂಡು, ಮುಂದೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನು, ಮುಂದೆ ಜನರಲ್ ಆ್ಯಂಡ್ ಎಕಾನಮಿ ಆರ್ ಬ್ಯಾಂಕಿಂಗ್ ಅವೇರ್ನೆಸ್ಸು, ಮುಂದೆ ಇಂಗ್ಲೀಷ್ ಲ್ಯಾಂಗ್ವೇಜು. ಹೀಗೆ 155 ಪ್ರಶ್ನೆಗಳಿರ್ತವೆ, 200 ಅಂಕಗಳಿರ್ತವೆ ಸ್ನೇಹಿತರೆ. ಇದರಲ್ಲಿ ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಕೂಡ ಇರುವಂಥದ್ದು ಎರಡನೇ ಹಂತದಲ್ಲಿ. ನೆನಪಿರಲಿ ಸ್ನೇಹಿತರೆ, ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಎರಡೂ ಕೂಡ ಇರುವಂಥದ್ದು. ಮುಂದೆ 3ನೇ ಹಂತದಲ್ಲಿ ಇಂಟರ್ವ್ಯೂವನ್ನು ಮಾಡಲಾಗುತ್ತೆ. ಇಂಟರ್ವ್ಯೂವನ್ನು ಮಾಡಿ ನಿಮಗೆ ರಿಸಲ್ಟನ್ನು ತೆಗೆದು ನಿಮಗೆ ಆರ್ಡರನ್ನು ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಈಗಾಗಲೇ ಹೇಳುವಾಗಿ ಆನ್ಲೈನಲ್ಲಿ ತಾವು ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ನೀವು https://bank.sbi.careers ಈ ಒಂದು ವೆಬ್ಸೈಟ್ ಬಳಸಿ ಭೇಟಿ ನೀಡಬಹುದು. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಡಲಾಗಿರುತ್ತೆ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ತಾವು ನೇರವಾಗಿ SBIನ ಅಧಿಕೃತ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ. ಈಗಾಗಲೇ ಹೇಳಿರುವ ಹಾಗೆ ನಿಮಗೆ ಇಲ್ಲಿ ಏಜನ್ನು ತಿಳಿಸಲಾಗಿದೆ, ಕ್ವಾಲಿಫಿಕೇಷನ್ನು ತಿಳಿಸಲಾಗಿದೆ, ಡೇಟನ್ನು ತಿಳಿಸಲಾಗಿದೆ ಮತ್ತು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕೂಡ ತಿಳಿಸಲಾಗಿರ್ತಕ್ಕಂಥದ್ದು. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಗಳನ್ನು ನೋಡೋದಾದರೆ ಕರ್ನಾಟಕದಲ್ಲಿ ಕೂಡ ಎಕ್ಸಾಮಿನೇಷನ್ ಸೆಂಟರ್ಗಳು ಇರತಕ್ಕಂಥದ್ದು ಇಲ್ಲಿ ನೋಡಬಹುದು. ಕರ್ನಾಟಕದ ಬೆಳಗಾಂ, ಬೆಂಗಳೂರು, ಬೀದರ್, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ, ಹುಬ್ಬಳ್ಳಿ, ಮಂಡ್ಯ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲೆಲ್ಲ ಕೂಡ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಮೇನ್ ಎಕ್ಸಾಮಿನೇಷನ್ ಇರತಕ್ಕಂಥದ್ದು ಬೆಂಗಳೂರಲ್ಲಿ ಮಾತ್ರ. ನೀವು ಇಷ್ಟಪಟ್ಟರೆ ಏನಾದರೂ ಬ್ಯಾಂಕರ್ ಆಗಬೇಕು ಅಂತ ಆಸೆ ಪಟ್ಟಿದ್ದರೆ ತಾವು ಕೂಡಲೇ ಅರ್ಜಿ ಸಲ್ಲಿಸ್ಬೋದು. SBI ದೇಶದ ಅತ್ಯಂತ ದೊಡ್ಡ ಒಂದು ಬ್ಯಾಂಕು. SBIಯಲ್ಲಿ ಈಗ ಪ್ರೊಬೇಷನಲ್ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿರ್ತಕ್ಕಂಥದ್ದು.
ನೀವು ಕೂಡಲೇ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲರೂ ಕೂಡ ಇದನ್ನು ಶೇರ್ ಮಾಡಿ. ನಿಮ್ಮ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಾಗಿರ್ಬೋದು, ಫೇಸ್ಬುಕ್ ಪೇಜ್ಗಳಲ್ಲಾಗಿರ್ಬೋದು, ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮಾಹಿತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೇ ರೀತಿ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.